ವಿಜಯ್ ಕರೆ ಮಾಡಿದ್ದಾರೆ ಬಾಗಲಕೋಟೆಯಿಂದ. ವಿಜಯ್ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹೇಳಿ ವಿಜಯ್. ಸರ್ ನಮಸ್ಕಾರ ಸರ್. ನಾವು ನಿಮ್ದು ತುಂಬಾ ವಿಡಿಯೋಗಳನ್ನೆಲ್ಲ ನೋಡಿದೀವಿ ಸರ್. ನೀವು ಭ್ರಷ್ಟಾಚಾರದ ಬಗ್ಗೆ ಯಾವ ತರ ತೋರಿಸ್ತಾ ಇದ್ರಿ ಅಂತ ಎಲ್ಲ, ಹೇಗೆ ನಡೀತಾ ಇದೆ ಎಲ್ಲ ತೋರಿಸ್ತಾ ಇದ್ದೀರಾ. ಆಮೇಲೆ ಭ್ರಷ್ಟಾಚಾರ ಮುಕ್ತವಾದ ಸಮಾಜವನ್ನು ನೋಡೋಕೆ ನಿಮ್ಮ ಕಾರ್ಯಕ್ರಮಗಳು ಏನೇನು ಸರ್? ನಾನು ಯಾವಾಗಲೂ ಕೇಳೋದೊಂದೇ, ಯಾವ ತರ ನೋಡ್ಬೇಕು ಅಂತ ನಾನು ಯಾವಾಗಲೂ ಹೇಳೋದೊಂದೇ, ಭ್ರಷ್ಟಾಚಾರ ತೊಲಗಿಸ್ಬೇಕು ಅಂದರೆ ನಾನು ಒಬ್ಬನು ಮಾಡೋದಾಗಲ್ಲ, ನಾವೆಲ್ಲ ಸೇರಬೇಕು, ಕಂಕಣ ಕಟ್ಟಬೇಕು. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೆ ಹೋರಾಡಿದವಲ್ಲ ನಾವು, ಆ ಥರ ಹೋರಾಡೋ ಪರಿಸ್ಥಿತಿ ಬಂದಿದೆ. ಅದು ತೆಗೆದೇ ಮುಂದೆ ನಮ್ಮ ಮಕ್ಕಳಿಗೆ ನಾವು ಚಿಪ್ ಕೊಡ್ತೀವಿ, ಏನು ಸಿಗಲ್ಲ. ಭ್ರಷ್ಟಾಚಾರ ಒಂದು ಇದನ್ನು ಕೈ ಕೊಡ್ತೀವಿ ಅವ್ರಿಗೆ ಅಷ್ಟೇ. ಅದು ಆಗಬೇಕು ಅಂದರೆ ನಾವು ಅವಾಗ ಹೇಳಿದ್ನಲ್ಲ, ಏನು ಈ ಕ್ರಿಕೆಟ್ ಹುಚ್ಚೋ ಇನ್ನೊಂದು ಹುಚ್ಚೋ, ಸ್ಪೋರ್ಟ್ಸ್ ಮೇಲೆ ಎಷ್ಟು ಹುಚ್ಚಿರ್ತೀವಿ, ನಮಗೆ ದುಡ್ಡು ಮಾಡೋಕ್ಕೆ ಎಷ್ಟು ಹುಚ್ಚಿರ್ತೀವಿ, ಆ ಹುಚ್ಚನಲ್ಲಿ ಬೆಳೆಸ್ಕೊಳ್ಳಿ. ಸ್ವಾತಂತ್ರ್ಯ ಬಂದಂಗೆ ನಾವು ಹೋರಾಟ ಮಾಡ್ಬೇಕು. ಈ ಭ್ರಷ್ಟಾಚಾರಗಳನ್ನು ತೊಲಗಿಸ್ಬೇಕು ಅಂದರೆ ಫಸ್ಟು ಹೆಂಡ್ತಿ ಗಂಡ ದುಡ್ಡು ತಗೊಂಬಂದ್ರೆ ಮನೆಗೆ ಅಕ್ಸೆಪ್ಟ್ ಮಾಡಬಾರ್ದು. ನಿನ್ನ ಸಂಬಳ 20,000 40,000 ಎಲ್ಲಿ ಬಂತು ನಿನಗೆ ಅಂತ ಕೇಳಬೇಕು. ಹೆಂಗಸರು ಎಲ್ಲಿ ಕೇಳ್ತಾರೆ ಸರ್? ಅವ್ರದ್ದೇ ಒಡವೆ ಮಾಡಿಸಿಟ್ಟಿರ್ತಾರಲ್ಲ ಸರ್ ಜಾಸ್ತಿ, ನೀವು ರೈಡ್ ಮಾಡಿದಾಗೆಲ್ಲ ಅವ್ರ ಸರಗಳೇ ಚಿನ್ನ ಸರಗಳೇ ಅಂತೇಳಿ ಎಲ್ಲ ಹೆಣ್ಮಕ್ಳು ತಪ್ಪು ನಾನು ಹೇಳಲ್ಲ ಸರ್. ದೇರ್ ಆರ್ ವಂಡರ್ಫುಲ್ ಹೆಣ್ಮಕ್ಳಿದ್ದಾರೆ, ಕೇಳ್ತಾರೆ. ಮಕ್ಕಳು ಓದೋ ಮಕ್ಕಳು, ನಿನ್ನ ಕರಪ್ಷನ್ ದುಡ್ಡಲ್ಲಿ ನಾವು ಓದಲ್ಲ ಅನ್ಬೇಕು. ಅಪ್ಪನ್ನ ನೀನು ಕರಪ್ಟು ಅಂತ ಅವ್ನಿಗೆ ಗೊತ್ತಾದರೆ ಅವನಿಗೊಂಥರ ಮೊದಲು ಊರ್ಗಳ ಕಲೆ ಈ ಕುಷ್ಠರೋಗ ಬರ್ತಾ ಇತ್ತು. ಆ ಕುಷ್ಠರೋಗ ಥರ ನಾವು ನೋಡಬೇಕು. ನಮ್ಮ ಗ್ರಾಚಾರ ಏನಾಗಿದೆ ಅಂದರೆ, ಒಬ್ಬ ಕರಪ್ಟು ಇವನು ಜೈಲಿಗೆ ಹೋಗಿ ಬಂದರೆ ಅವನಿಗೆ ಆರಗಳಾಗ್ತೀವಿ ನಾವು. ಎಲ್ರಿ ಜನ ಕರಪ್ಟ್ ಆಗಿದಾರ್ರಿ, ಜನ ಕರಪ್ಟ್ ಆಗಿದ್ದಾರೆ. ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ. ನೀವು ನಿಲ್ಲಿಸಿ, ದುಡ್ಡು ತೊಗೊಂಡು ಓಟ್ ಹಾಕೋದು ನಿಲ್ಲಿಸಿ. ಮೊನ್ನೆ ನಾನು ಬಾರ್ ಕೌನ್ಸಿಲ್ ಎಲೆಕ್ಷನ್ ನಡೀತು. ನಾನು ಸ್ಟೇಟ್ ಕಮಿಷನ್ ಇದಕ್ಕೆ ಹೋದಾಗ, ಎಲೆಕ್ಷನ್ ಕಮಿಷನ್ಗೆ ಹೋದಾಗ ನಾನು ಹೇಳಿದೆ, ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂದರೆ ಸ್ಟ್ರಿಕ್ಟವಾದ ಕಾನೂನು ತರಬೇಕು. ಎಲೆಕ್ಷನ್ ಓಟ್ ಹಾಕ್ಲಿಲ್ಲ, ನೀರು ಕಟ್ ಮಾಡ್ಬೇಕು, ಕರೆಂಟ್ ಕಟ್ ಮಾಡ್ಬೇಕು. ಅವ್ರಿಗೆ ಫಂಡಮೆಂಟಲ್ ರೈಟು, ನೀವು ಫಂಡಮೆಂಟಲ್ ಡ್ಯೂಟಿ ಮಾಡ್ತಾ ಇಲ್ವಲ್ಲ, ಅದನ್ನು ಮಾಡಬೇಕು. ಅದು ಮಾಡಬೇಕು ಅಂದರೆ ನಾನು ಒಬ್ಬನು ಒದ್ದಾಡ್ದಾಗಲ್ಲ ಸರ್. ನನಗೆ 65 ವರ್ಷ. ನೀವೆಲ್ಲ ಯಾರು ನಾನು ಫೋನ್ ಮಾಡಿದ್ರು, ನೀವು ಯಂಗ್ಸ್ಟರ್ಸು ಕಟ್ರಿ, ರೆಡಿಯಾಗಿ ಬರ್ರಿ, ನಾನು ನಿಮ್ಮ ಜೊತೆಗಿದ್ದೀನಿ, ಹೋರಾಟ ಮಾಡೋಣ. ಕಳ್ಳರಿಗೆ ಅವಕಾಶ ಕೊಡಬೇಡಿ, ಕಳ್ಳರಿಗೆ ಗೌರವ ಕೊಡಬೇಡ್ರಿ. ಕಳ್ಳರಿಗೆ ನೀವು ರಾಜ ಮರ್ಯಾದೆ ಕೊಡ್ತಿರಲ್ಲ. ನಾನು ನಡ್ಕೊಂಬಂದು ನಾನು ಯಾವನು ಕೇರ ಮಾಡಲ್ಲ. ಅವನು 1 ಕೋಟಿ 1.5 ಕೋಟಿ ಕಾರಲ್ಲಿ ಬರ್ತಾನೆ, ಅವ್ರು ಎದ್ದ ನಮಸ್ಕಾರ ಆಗ್ತಿರಲ್ಲ, ಏನು ಮಾಡ್ಬೇಕು ನಾವು? ಅದೊಂದಾಗಿದೆ. ಈ ಸಂಘಗಳು ಬರ್ತವೆ. ನಾನು 27 ವರ್ಷ ಲಾಯರು, 8.5 ವರ್ಷ ಜಡ್ಜು, 2 ವರ್ಷ ಒಂದು 30 ಲಕ್ಷ ಕಾರ್ ತಗೊಳಗೆ ಒದ್ದಾಡ್ತೀನಿ. ಅವ್ರ ಸಂಘಗಳು 1.5 ಕೋಟಿ ಆಡಿ ಕಾರಲ್ಲಿ ಎಲ್ಲಿಂದ ದುಡ್ಡು ಬರುತ್ತೆ? ಎಲ್ಲ ವ್ಯಾಪಾರ. ಅದಕ್ಕೆ ನಾವು ಸಮಾಜಕಾರಣ, ಸಮಾಜ ಸಿಡಿದಾಡಬೇಕು. ಎಲ್ಲ ಒಂದು ಕಡೆ ನಾನು ಅವಾಗಲೂ ಅಂತೀನಿ, ನಿಮ್ಮ ಮಕ್ಕಳು ನೀವು ಹೋರಾಟ ಮಾಡದೇ ಇದ್ದರೆ ಅದು ಹೋರಾಟ, ಹಕ್ಕುಗಳು ಹೋರಾಟ, ಅದು ವೈಲೆನ್ಸ್ ಆಗೋದಿಲ್ಲ. ಸೈಲೆನ್ಸ್ ಈಸ್ ಮೋರ್ ಡೇಂಜರಸ್ ದನ್ ವೈಲೆನ್ಸ್. ಸೈಲೆನ್ಸ್ ಇದ್ದಾರೆ, ಅದು ಭಾರಿ ಡೇಂಜರ್ಸು. ಎದ್ದು ನಿಂತ್ಕೊಳ್ರಿ. ಊರಲ್ಲಿ ನೀವು ಯಂಗ್ಸ್ಟರ್ಸ್ ಇದ್ದೀರಾ, ಅನ್ಯಾಯ ಅದು ಎದ್ದು ನಿಂತ್ಕೊಳ್ರಿ. ಅಲ್ಲಿ ಜಾತಿ ಮತ ಯಾವ ಜಾತಿ, ಮಾನವ ಜಾತಿ ಒಂದೇ ಇರೋದು. ಇದೀಗ ಶ್ರೀನಿವಾಸ ಮೂರ್ತಿ ಕರೆ ಮಾಡಿದ್ದಾರೆ ಸರ್ ಬೆಂಗಳೂರಿಂದ. ಶ್ರೀನಿವಾಸ ಮೂರ್ತಿ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಹೇಳಿ ಮೂರ್ತಿ. ಸರ್ ನಮಸ್ಕಾರ ಸರ್. ನಾನು 2002ರಲ್ಲಿ BDA ನನ್ನ ವಿಶ್ವೇಶ್ವರಯ್ಯ ಬಡಾವಣೆ ನಿರ್ಮಾಣ ಮಾಡೋದಕ್ಕೆ ನನ್ನ ಸೈಟ್ನ ರೆವಿನ್ಯೂ ಸೈಟ್ನ ಅಕ್ವೈರ್ ಮಾಡ್ಕೊಳ್ತು ಸರ್. ಹಲೋ, ಹೇಳಿ ಶ್ರೀನಿವಾಸ ಮೂರ್ತಿ ಅವರೇ. ಹೇಳಿ ಮೂರ್ತಿ. ನನ್ನ ಕಂದಾಯ ನಿವೇಶನ ಅಕ್ವೈರ್ ಮಾಡ್ಕೊಳ್ತು ಸರ್. 2000 ಆಗಿಂದ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ. 2018ರಲ್ಲಿ ಒಂದು ಅನೌಪಚಾರಿಕ ಟಿಪ್ಪಣಿ ಅಂತ ಕೊಟ್ರು, 2020 ಕೊಟ್ರು, 23 ಕೊಟ್ರು, 25 ಕೊಟ್ರು. ಆದ್ರೂ ನನ್ಗೆ ಇನ್ನ ಸೈಟ್ ಕೊಟ್ಟಿಲ್ಲ. ಈಗ 26ರಲ್ಲಿ ಕೊಟ್ಬಿಟ್ಟು 41 ಲಕ್ಷ ಕಟ್ಟಿ ಅಂದ್ರೆ ನಾನೊಬ್ಬ ನಿವೃತ್ತ ನೌಕರ ಹೇಗೆ ಕಟ್ಟಕ್ಕಾಗುತ್ತೆ ಸರ್? ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಸರಿಯಪ್ಪ, ನೋಡೋಣ. ಅದು ನೀವು ಕೋರ್ಟ್ಗೆ ಹೋಗ್ಬೇಕು ಯಜಮಾನ್ರೆ, ಸರ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಅದು ನಿಮ್ಮ ಕೊಡಿ, ಅದು ನೋಡೋಣ, ಅದು ನಾನು ನೋಡ್ತೀವಿ. ಫೈನ್. ಈಗ ಅದು ಏನು ಪಾಯಿಂಟ್ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ಬರುತ್ತೆ, ನನಗೆ ಬೆಂಗಳೂರು ರೂರಲ್ ಬರುತ್ತೆ, ಬೆಂಗಳೂರು ಅರ್ಬನ್ ನಮ್ಮ ಸ್ನೇಹಿತರು ಬರುತ್ತೆ. ನೀವು ಹೇಳಿ, ನನ್ನ ಹತ್ರ ಬಂದು ನಾನು ಮಾತಾಡ್ತೀನಿ, ಅವ್ರಿಗೆ ಹೇಳ್ತೀನಿ. ಏನಾಗುತ್ತೆ ಅಂದರೆ, ಕರೆ ಮಾಡ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಒಂದು ವಿನಂತಿ ಇಲ್ಲಿ. ಈಗ ಉಪಲೋಕಾಯುಕ್ತರು ಅವ್ರ ವ್ಯಾಪ್ತಿ ಅಂತ ಬಂದಾಗ ಹೆಚ್ಚು ಕಡಿಮೆ ಈ ಕೆರೆಗಳ ವಿಚಾರದಲ್ಲಿ ಅನ್ಯಾಯ ಮಾಡೋದು, ಗಣಿಗಾರಿಕೆ ವಿಚಾರದಲ್ಲಿ ಅನ್ಯಾಯ ಮಾಡೋದು, ಯಾವುದೋ ಪಾರ್ಕ್ಗಳ ವಿಚಾರದಲ್ಲಿ ಅನ್ಯಾಯ ಮಾಡ್ಕೊಳ್ಳೋದು, ಇನ್ನೊಂದು ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಆಗ್ತಕ್ಕಂಥ ಅಕ್ರಮಗಳು, ಈ ಸರ್ಕಾರಿ ಅಧಿಕಾರಿಗಳು ಎಲ್ಲೆಲ್ಲಿ ಬರ್ತಾರೆ ನೋಡಿ, ಅವರೆಲ್ಲ ವ್ಯಾಪ್ತಿಯಲ್ಲಿ ಸುಮಾರು 16
ತಾಲೂಕುಗಳನ್ನ ಜಿಲ್ಲೆಗಳನ್ನು ತಾವು 16 district ನನಗೆ ತಗೊಂಡಿದ್ದೀರಿ. 16 ಕೊಟ್ಟಿದ್ದಾರೆ. Total 31 16 district ಇದೆ. ಡಿಸ್ಟಿಕ್ಕಲ್ಲಿ ವೀರಪ್ಪ ಸರ್ ಇರ್ತಾರೆ ಅದರಲ್ಲಿ. ಇನ್ನೊಂದು 15 ಡಿಸ್ಟಿಕ್ಕಲ್ಲಿ ಮತ್ತೊಬ್ಬ ಉಪಲೋಕಾಯುಕ್ತರು ಕೂಡ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಜೂರಿಡಿಕ್ಷನ್ ಕೆಲಸ ಮಾಡ್ತೀವಿ ನಾವು. ಮಾಡಿದಾಗ ಅದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿ ನಾನು ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.